ಹಠದ ರಾಜಕಾರಣಿ ಎಂದೇ ಗುರುತಿಸಿಕೊಂಡಿದ್ದ ಸಾರೆಕೊಪ್ಪ ಬಂಗಾರಪ್ಪ ಅವರು ರಾಜಕಾರಣದಲ್ಲಿ ಅನೇಕ ದಾಖಲೆಗಳನ್ನು ಬರೆದಿದ್ದಾರೆ. ವಕೀಲ ವೃತ್ತಿಯನ್ನು ಪ್ರವೇಶಿಸಿದ ವೇಳೆಯಲ್ಲಿ ಸಮಾಜವಾದಿ ಚಳುವಳಿಯಲ್ಲಿ ಗುರುತಿಸಿಕೊಂಡ ಬಂಗಾರಪ್ಪ ಅವರು 1967ರಲ್ಲಿ ಮೊದಲ ಬಾರಿಗೆ ಸೊರಬದಲ್ಲಿ ಸಮಾಜವಾದಿ ಪಕ್ಷದಿಂದ ಸ್ಪರ್ಧಿಸಿದರು. ಸಾರೆಕೊಪ್ಪ ಬಂಗಾರಪ್ಪ ಅವರು ಕರ್ನಾಟಕ ರಾಜ್ಯದ 12ನೇ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಬಡವರ ಬಂಧು ಎಂದು ಪ್ರಸಿದ್ಧರಾಗಿದ್ದರು. ಡಿಸೆಂಬರ್ 26, 2013ರಂದು ಬಂಗಾರಪ್ಪ ಅವರು ಇಹಲೋಕ ತೊರೆದರು. ಇವರ ನೆನಪಿಗೆ ಡಿಸೆಂಬರ್ 26ರಂದು ಸೊರಬದ ಎಸ್ ಬಂಗಾರಪ್ಪ ಫೌಂಡೇಶನ್ ಹಾಗೂ ಎಸ್ ಬಂಗಾರಪ್ಪ ವಿಚಾರ ವೇದಿಕೆ ವತಿಯಿಂದ ಬಂಗಾರಪ್ಪ ಅವರ 12ನೇ ವರ್ಷದ ಪುಣ್ಯ ಸ್ಮರಣೆಯ ಅಂಗವಾಗಿ ಎಸ್ ಬಂಗಾರಪ್ಪ ಸವಿನೆನಪು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅವರ ಪುತ್ರ ಹಾಗೂ ಶಾಲಾ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು ತಂದೆಯ ಬಗ್ಗೆ ನೆನಪು ಮಾಡಿಕೊಂಡರು. ಒಂದು ತೃಪ್ತಿ ಇದೆ. ಇವತ್ತು ನಾನು ಏನಾದರೂ ಇವತ್ತು ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ಅಂತ ಹೇಳಿದರೆ, ನಾನು ಹೇಳಿದೆ ಬಂಗಾರಪ್ಪಾಜಿಯವರು ಒಬ್ಬರನ್ನು ಕಳ್ಕೊಂಡಿರ್ಬೋದು, ಲಕ್ಷಾಂತರ ಬಂಗಾರಪ್ಪಾಜಿಯವರು. ನಾನು ಎಲ್ಲೋ ಒಂದು ರೀತಿಯಲ್ಲಿ ಸರ್ ನಾವೆಲ್ಲ ಒಂದು ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ನಾನು ಎಲ್ಲೇ ಹೋದ್ರೂ ಇವತ್ತು ಸಚಿವನಾದ ಮೇಲೆ ಯಾವುದೇ ಊರಿಗೆ ಹೋಗಲಿ, ಎಲ್ಲೇ ಹೋಗಲಿ, ಯಾರನ್ನೇ ಭೇಟಿ ಮಾಡಲಿ, ಸರ್ ನಿಮ್ಮ ಮಧು ಬಂಗಾರಪ್ಪರೇ ನಿಮ್ಮ ತಂದೆಯವರು ನಮಗೆ ಗೊತ್ತಿತ್ತು, ಮಧು ಬಂಗಾರಪ್ಪರೇ ನಮಗೆ ಗೊತ್ತಿತ್ತು, ನಿಮ್ಮ ತಂದೆಯವ್ರ ಬಗ್ಗೆ ನಮಗೆ ಗೊತ್ತಿದೆ, ನಿಮ್ಮ ತಂದೆಯವರಿಂದ ನಾವು ಸಹಾಯ ತಗೊಂಡಿದ್ದೀವಿ. ಎಲ್ಲಿ ಹೋದ್ರೂ ಇದು ನಡೀತಾನೆ ಇದೆ ಸರ್, ಎಲ್ಲಿ ಹೋದ್ರೂ ನಡೀತಾ ಇದೆ. ಅದಕ್ಕೆ ಎಲ್ಲ ಒಂದು ರೀತಿಯಲ್ಲಿ ನಾವೆಲ್ಲರೂ ಕೂಡ ಒಂದು ತೀರ್ಮಾನವನ್ನು ಮಾಡಿ ಆ ವೇದಿಕೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅದೇ ಕಾರಣ. ಆದರೆ ಇವತ್ತು ನನ್ನ ಪುಣ್ಯ ಭಾಗ್ಯ, ಇವತ್ತು ರಾಜ್ಯ ಸರ್ಕಾರದಲ್ಲಿ ಒಂದು ಗೌರವಾನ್ವಿತ ಒಬ್ಬ ಸಚಿವನಾಗಿದ್ದೀನಿ. ನಮ್ಮ ತಂದೆಯವರಿಗೆ ಭಾಳ ಇಷ್ಟವಾಗಿರ್ತಕ್ಕಂಥ ಒಂದು ಇಲಾಖೆಯೂ ಕೂಡ ನಿಮ್ಮೆಲ್ಲರ ಆಶೀರ್ವಾದದಿಂದ ಸಿಕ್ಕಿದೆ. ನಮ್ಮ ತಂದೆ ಬಂಗಾರಪ್ಪಾಜಿಯವರ ಆಶೀರ್ವಾದದಿಂದ ನಾವು ದೇವ್ರ ಮನೆಗೆ ಹೋಗಿ ಪೂಜೆ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಆದರೆ ಶಿಕ್ಷಣ ಕೊಡೋದೇ ನನಗನ್ಸುತ್ತೆ ದೇವರ ಕೆಲಸ ಅಂತ ಹೇಳಿ ಇವತ್ತು ಹೆಜ್ಜೆಯನ್ನು ಇಟ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಅದಕ್ಕೆ ನಾನು ಪದೇ ಪದೇ ನಿಮಗೆಲ್ಲರಿಗೂ ಕೂಡ ನಾನು ಸಹಾಯನೂ ಕೂಡ ನಾನು ತೊಗೊಂಡು ಬರ್ತಕ್ಕಂಥದ್ದನ್ನು ನನಗೆ ಯಾವಾಗ ಕಷ್ಟ ಆಗುತ್ತೆ ಅವಾಗೆಲ್ಲ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ತಂದೆಯವರು ಯಾರು ಅಂಥೇಳಿ ಇನ್ನೂ ಹುಡುಕ್ತಾ ಇದ್ದೀನಿ ಸರ್ ನಾನು, ಯಾಕೆಂದರೆ ಇನ್ನೂ ನನಗೆ ಗೊತ್ತಿಲ್ಲ. ಇವತ್ತು ಬಂದು ನೀವು ವಿಚಾರಗಳನ್ನು ಮಾತಾಡ್ತೀರಿ, ಅದು ನನಗೆ ಹೊಸದಾಗ್ತದೆ. ಯಾಕಂದರೆ ಅವ್ರ ಹುಟ್ಟಿರೋ ಪುಣ್ಯ ಒಂದು ಬಿಟ್ಟರೆ ಇನ್ನು ಎಷ್ಟೇ ಜನ್ಮ ಇದ್ರೂ ಮತ್ತೆ ನಮ್ಮ ತಂದೆ ತಾಯಿಯವ್ರ ಹೊಟ್ಟೆಲ್ಲೇ ಹುಟ್ಟಬೇಕು ಅಂತೇಳಿ ಬೇಡಿಕೊಳ್ತೀನಿ. ಅದು ಒಂದು ಕಡೆಗೆ ಅದನ್ನು ಅದು ಆಸೆ ಇದೆ. ಆದರೆ ನಮ್ಮ ತಂದೆಯವರು ಯಾರು ಅಂತಕ್ಕಂಥದ್ದು ಇನ್ನೂ ಪ್ರಶ್ನೆ ಇದೆ ಸರ್. ಅದು ಮುಗಿಯಲ್ಲ, ನನ್ನ ಈ ಜೀವನದಲ್ಲಿ ಅದು ಮುಗಿಯೋದಿಲ್ಲ ಸರ್. ಯಾಕೆಂದರೆ ಅಷ್ಟು ಜನರಿಗೆ ಅವ್ರದ್ದೇ ಆಗಿರ್ತಕ್ಕಂಥ ವಿಚಾರವನ್ನು ನಮ್ಮ ತಂದೆ ಬಂಗಾರಪ್ಪಾಜಿಯವ್ರ ಬಗ್ಗೆ ಇರ್ತದೆ. ಅದಕ್ಕೆ ನಾನು ಇಲ್ಲಿರೋರ್ಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಒಂದು ಫೋನ್ ನಂಬರ್ನ ನಾನು ಕೊಡ್ತೀನಿ. ಇದನ್ನು ದಯವಿಟ್ಟು ತಾವೆಲ್ಲರೂ ಅನ್ಯತಾ ಭಾವಿಸೋದು ಬೇಡ. ಯಾಕೆಂದರೆ ಬಂಗಾರಪ್ಪಾಜಿಯವರ ಅಭಿಮಾನಿಗಳಿಗೆ ನಾನು ಒಂದು ವಾಟ್ಸಪ್ ಫೋನ್ ನಂಬರ್ ತಗೊಂಡು ಈ ಕೆಲಸವನ್ನು ಇಲ್ಲಿ ನಾವೇನು ಇವತ್ತು ನೀವೆಲ್ಲ ನೋಡಿದ್ದೀರಿ, ಇದನ್ನು ಏನು ಮಾಡಿದೆ ಅಂತ ಹೇಳಿದರೆ, ಎಲ್ಲೋ ಒಂದು ರೀತಿಯಲ್ಲಿ ಇದೊಂದು ರೆಸ್ಟಿಂಗ್ ಪ್ಲೇಸ್. ಇಟ್ ಶುಡ್ ಬಿ ಅ ರೆಸ್ಟಿಂಗ್ ಪ್ಲೇಸ್ ಸರ್. ಇಟ್ ಶುಡ್ ಬಿ ಅನ್ ಆ್ಯಕ್ಟಿವ್ ಪ್ಲೇಸ್. ಇಲ್ಲಿ ಜೀವ ಇರಬೇಕು, ಆ ಬಂಗಾರಪ್ಪಾಜಿಯವರ ಸ್ಪಿರಿಟ್ ಇರಬೇಕು. ಅದಕ್ಕೋಸ್ಕರ ನಾವು ಆ ರೀತಿಯಲ್ಲಿ ಇವತ್ತು ಜನರು ಬಂದು ನಡ್ಕೊಂಡು ಹೋಗೋದಿರಲಿ, ಇಲ್ಲಿ ಬಂದು ಕಾಲ ಕಳೀತಕ್ಕಂಥದ್ದು, ಅಲ್ಲಿ ಒಂದು ಕಡೆಗೆ ಮಕ್ಕಳಿಗೆ ಓದ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮುಂದಿನ ದಿನಗಳಲ್ಲಿ ಈ ಸ್ಟೇಜಲ್ಲಿ ನಾವು ಇವತ್ತಿದ್ದೀವಿ ಸರ್. ನಾಳೆ ಪುಟಾಣಿ ಮಕ್ಕಳು ಬಂದು ಒಂದು ಕೇಕ್ ಕಟ್ ಮಾಡ್ಕೊಳ್ತೀವಿ ಅಂದ್ರೂ ಅವ್ರಿಗೆ ಉಚಿತವಾಗಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು, ಯಾಕೆಂದರೆ ಅವ್ರ ಜೀವನದಲ್ಲಿ ನೆನ್ಪಿಡ್ಕೊತಾರೆ. ಅವ್ರಿಗೆ ಒಂದು ಆಸೆ ಇರ್ತದೆ ನಾನು ಇಲ್ಲಿ ಬಂದು ಇದು ಮಾಡಬೇಕು ಅಂತೇಳಿ. ನಾನು ಮಾತ್ರ ನಮ್ಮ ತಂದೆಯವ್ರ ಹೆಸರು ನಾವು ಉಳಿಸ್ಕೊಂಡು ಹೋಗ್ತಕ್ಕಂಥ, ಬೆಳೆಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ. ಯಾಕೆಂದರೆ ಬಳುವಳಿಯಾಗಿ ನನಗೆ ಬಂದಿರೋದು ನಮ್ಮ ತಂದೆಯವರ ಆ ಪ್ರೀತಿ ವಿಶ್ವಾಸ, ಅವರ ಆಶೀರ್ವಾದ. ಅದು ನಿಮ್ಮ ಮೂಲಕ ಮಾತ್ರ, ಅದು ನೇರವಾಗಿ ಬರೋಕ್ಕೆ ಸಾಧ್ಯ ಇಲ್ಲ. ಅದು ನಿಮ್ಮ ಮೂಲಕ ಬಂದಿದೆ, ನನಗೆ ಅರ್ಥ ಇದೆ, ಆ ಜವಾಬ್ದಾರಿನೂ ಅರ್ಥ ಇದೆ. ನನಗೆ ಇವತ್ತು ಸ್ಥಾನಮಾನವೂ ಸಿಕ್ಕಿದೆ, ಒಂದು ಗೌರವದಿಂದ ಒಂದು ಕೆಲಸಗಾರಗಳನ್ನು ಮಾಡ್ತಕ್ಕಂಥ ಸಿಕ್ಕಿದೆ ಅಂತ ಹೇಳಿದ್ರೆ, ಅಪಾರವಾಗಿರ್ತಕ್ಕಂಥ ಬಂಗಾರಪ್ಪಾಜಿಯವರ ಅಭಿಮಾನಿಗಳು ಸೊರಬ, ಶಿವಮೊಗ್ಗ, ಇಡೀ ರಾಜ್ಯದಲ್ಲೂ ಕೂಡ ಅದಿದೆ. ಅದರಲ್ಲೂ ಕೂಡ ನನಗೆ ಎಂಥ ದೊಡ್ಡ ಇಲಾಖೆ ಕೊಟ್ಟಿದ್ದಾರೆ, 1/3 ಭಾಗ ನನ್ನ ಇಲಾಖೆ ರಾಜ್ಯ ಸರ್ಕಾರದಲ್ಲಿ. ಸಮಸ್ಯೆಗಳು ತುಂಬ ಚೆನ್ನಾಗಿದ್ದಾವೆ, ಒಳ್ಳೆ ರೀತಿಯಲ್ಲಿ ಅದನ್ನ ಸೊಲ್ಯೂಷನ್ನು ಕೂಡ ಎಲ್ಲರ ಹಿರಿಯರ ಮಾರ್ಗದರ್ಶನದ ಮೇಲೆ ನಾನು ಮಾಡ್ತೀನಿ. ಮೊಬೈಲ್ ನಂಬರ್ ಕೊಡ್ತೀನಿ, ನಮ್ಮ ತಂದೆಯವ್ರ ಜೊತೆಗಿರೋ ಫೋಟೋ, ವಿಡಿಯೋ, ಅವ್ರು ಹಾಡಿರೋದು ಏನೇ ಇರಲಿ, ಆಟ ಆಡಿರೋದು, ಇಲ್ಲಾಂದರೆ ಅವ್ರ ಬಗ್ಗೆ ಹೇಳಿರೋದನ್ನ 2 ನಿಮಿಷ ನೀವು ರೆಕಾರ್ಡ್ ಮಾಡಿ ನನಗೆ ಕಳಿಸಿ, ಅದನ್ನು ಇಡೀ ಬಂಗಾರಪ್ಪಾಜಿಯವರ ಅಭಿಮಾನಿಗಳಿಗೆ ಅದನ್ನು ಸಿಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾನು ಮಾಡ್ತೀನಿ. ಅದನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಇದ್ದೀವಿ. ಈಗೇನು ಇಲ್ಲ, ದೊಡ್ಡ ದೊಡ್ಡ ನಾಯಕರುಗಳು ಗಣ್ಯರೆಲ್ಲ ಮಾತಾಡಿದರು ಬಂಗಾರಪ್ಪಾಜಿಯವ್ರ ಥರ. ಆ ಥರ ನನ್ನ ಹತ್ರ ತುಂಬ ಅಂದರೆ ತುಂಬ ಇದ್ದಾವೆ. ಅದನ್ನೆಲ್ಲ ಸೇರಿಸಿ ಆಯ್ಕೆ ಒಂದು ಅಧ್ಯಯನ ಪೀಠ ಆಗಲಿ, ಬಂಗಾರಪ್ಪಾಜಿಯವರು ಒಂದು ಅಧ್ಯಯನ ಪೀಠ. ಯಾಕೆಂದರೆ ಅದು ಬಂಗಾರಪ್ಪಾಜಿಯವರು ಯಾವತ್ತೂ ಕೂಡ
ಜನರ ಪರವಾಗಿದ್ದರು. ಬಡವರು, ಸಾಹುಕಾರರು, ಅದು ಇದು ಅಂತ ಹೇಳಲ್ಲ, ಅವರು ಜನರ ಪರವಾಗಿ ಅವಶ್ಯಕತೆ ಇರ್ತಕ್ಕಂಥ ಸಂದರ್ಭದಲ್ಲಿ ಬಂಗಾರಪ್ಪಾಜಿಯವರು ಯಾವಾಗಲೂ ಕೂಡ ಇದ್ದರು. ಅದನ್ನು ಉಳಿಸ್ಕೊಂಡು ಹೋಗಬೇಕು ಅಂತಕ್ಕಂಥ ನಿಟ್ಟಿನ ಮೇಲೆ ನಾನು ಇದನ್ನು ಮಾಡ್ತಾ ಇದ್ದೀನಿ. ನನ್ನ ಅದೊಂದೇ ಆಸೆ, ನೀವೆಲ್ಲರೂ ಕೂಡ ನಮ್ಮ ತಂದೆಯವ್ರ ಸ್ಥಾನದಲ್ಲಿದ್ದು ಅದೊಂದು ಕೆಲಸವನ್ನು ಮಾಡಬೇಕಾಗತ್ತೆ.